ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ಈ ಹೊತ್ತಿನಲ್ಲಿ ಅಂದ್ರೆ ಸಚಿವ ಸಂಪುಟ ರಚನೆಯ ಸರ್ಕಸ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಫೈನಲ್ ಹಂತಕ್ಕೆ ಬಂದಿದೆ, ಆಲ್ಮೋಸ್ಟ್ ಫೈನಲ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ಯಾರು ಸೇರ್ತಾರೆ ಅನ್ನೋದು. ಡಿಕೆ ಶಿವಕುಮಾರ್ 24ನೇ ಮುಖ್ಯಮಂತ್ರಿಯಾಗಿ ನಾಳೆ ಪದಗ್ರಹಣ ಮಾಡಲಿದ್ದಾರೆ. ಸಿಎಂ ಜೊತೆಯಲ್ಲಿ 9 ಸಚಿವರ ಪ್ರಮಾಣ ವಚನವೂ ಕೂಡ ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ಈ ಕುರಿತಾಗಿ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ನ ಬಳಿಕ 1+9 ಪಟ್ಟಿ ಫೈನಲ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ನಾಳೆ ಸಚಿವರಾಗುವವರ ಪಟ್ಟಿ ಇದೆ. ಡಿಕೆ ಶಿವಕುಮಾರ್ ಜೊತೆಯಲ್ಲಿ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ 9 ಜನರ ಎಕ್ಸ್ಕ್ಲೂಸಿವ್ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ, ಇನ್ನು ಮುಸ್ಲಿಂ ಕೋಟಾದಿಂದ ಯುಟಿ ಖಾದರ್ಗೆ ಮೊದಲ ಪಟ್ಟಿಯಲ್ಲಿ ಚಾನ್ಸ್ ಸಿಕ್ಕಿದೆ. ಕೃಷ್ಣ ಭೈರೇಗೌಡ ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ. ಆ ಚರ್ಚೆಯೂ ಕೂಡ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ಗೆ ಈಗ 9 ಸಚಿವರ ಸೇರ್ಪಡೆ ಆಗತ್ತೆ ಅನ್ನುವಂತಹ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಸಿಎಂ ಜೊತೆಯಲ್ಲಿ 9 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ಇಡೀ ದಿನ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ನ ಬಳಿಕ ಪಟ್ಟಿ ಫೈನಲ್ ಆಗಿದೆ. 1+9 ಪಟ್ಟಿ ಆಲ್ಮೋಸ್ಟ್ ಫೈನಲ್. ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದನ್ನು. 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಪರಮೇಶ್ವರ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಯತೀಂದ್ರ, ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಖರ್ಗೆ ಹಾಗೂ ಮುಸ್ಲಿಂ ಕೋಟಾದಿಂದ ಯುಟಿ ಖಾದರ್ಗೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ. ಕೃಷ್ಣ ಭೈರೇಗೌಡ ಅವರ ಹೆಸರು ಕೂಡ ಇದೆ. ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರು ಕೃಷ್ಣ ಭೈರೇಗೌಡ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ಗೆ ನಾಳೆ 9 ಸಚಿವರ ಸೇರ್ಪಡೆ ಆಗತ್ತೆ. ಆ ಲಿಸ್ಟ್ ಅನ್ನ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ಫೈನಲ್ ಆದಂತಹ ಲಿಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಡಿಕೆಶಿ ಕ್ಯಾಬಿನೆಟ್ ನಲ್ಲಿ ಮೊದಲ ಲಿಸ್ಟ್ ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಡೆಲ್ಲಿ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಕನಕಾಧಿಪತಿ ಸೈನ್ಯ ರೆಡಿ ಆಯ್ತಾ? ವೀಣಾ, ಒಂದು ಹಂತಕ್ಕೆ ರೆಡಿ ಆಗಿದೆ. ಅದನ್ನು ಮುಗಿಸ್ಕೊಂಡು ಈಗ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲು ಕೂಡ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಷ್ಟೇ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ 4 ಜನ ಭಾಗವಹಿಸಿ ಚರ್ಚೆ ಮಾಡಿ ಅಂತಿಮಗೊಳಿಸಿದರು. ಏನಾಗುತ್ತೆ, ಏನಿಲ್ಲ, ಏನು ಕತೆ, ಏನು ಮಾಡಬೇಕು, ಚರ್ಚೆ ಆದಂತೆ ಮಧ್ಯಾಹ್ನ 2ರಿಂದ 3 ಗಂಟೆವರೆಗೂ 1ರಿಂದ 3 ಗಂಟೆವರೆಗೂ ಏನು ಚರ್ಚೆ ಆಯಿತು ಅವೆಲ್ಲವನ್ನು ಕೂಡ ಲೀಸ್ಟನ್ನು ಮಾಡುವಂಥ ಕೆಲಸ ಆಯಿತು. ಆ ಲೀಸ್ಟ್ ಮಾಡಿ ಇಬ್ಬರಿಂದಲೂ ಕೂಡ ಒಪ್ಪಿಗೆ ಪಡ್ಕೊಂಡು ಇದೀಗ ಅಂದರೆ ಅವರು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಬೆಂಗಳೂರಿನತ್ತ ಹೊರಡುವಂಥ ಸಿದ್ಧತೆಯಲ್ಲಿದ್ದರೆ ಈಗ ಖರ್ಗೆ ನಿವಾಸದಲ್ಲಿ ಈಗ ಲೇಟೆಸ್ಟ್ ಅಂತ ಅಂದರೆ ಮತ್ತೊಂದು ಸಭೆ ಶುರುವಾಗಿರುವಂಥದ್ದು. ಈ ಸಭೆಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಆಗಲೇ ಅದರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಈ 4 ಜನ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ಕರ್ನಾಟಕದ ವಿದ್ಯಮಾನಗಳ ಕುರಿತಾಗಿ ಚರ್ಚೆ ಆಗುತ್ತೆ. ಆ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸಭೆ ಮುಗಿದ ಬಳಿಕ ಆ ಎಲ್ಲ
ಡೀಟೇಲ್ಸನ್ನು ಒತ್ತು ಈಗ ಇಬ್ಬರು ಸುರ್ಜೇವಾಲಾ ಅವರು ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ಇಬ್ಬರು ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಎಲ್ಲವೂ ಕೂಡ ಅಂತಿಮಗೊಳಿಸಲಾಗಿದೆ. ಅದಕ್ಕೆ ಅಂತಿಮ ಮುದ್ರೆ ಅಥವಾ ಅಂತಿಮ ಇದನ್ನು ಪಡಿಬೇಕಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅದೊಂದು ರೆಡಿ ಆಗಲಿಕ್ಕೂ ಮುಂಚೆ ಒಂದು ಅಪ್ರೂವಲ್ ಪಡ್ಕೊಳ್ಳುವಂಥ ಕೆಲಸ ಆಗುತ್ತೆ. ಅದಕ್ಕೆ ರಾಹುಲ್ ಗಾಂಧಿ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏನಾದರೂ ಗೊಂದಲ ಇದ್ದರೆ, ಅದಕ್ಕೆ ಯಾವುದಾದ್ರೂ ಒಂದು ಹೆಸರಿಗೆ ಆಕ್ಷೇಪ ಇದ್ದರೆ ಅವೆಲ್ಲವನ್ನು ಕೂಡ ಫೈನಲ್ ಆಗಿ ಕೂತು ಮಾತುಕತೆ ಮಾಡಿಕೊಂಡು ಒಪ್ಪಿಸಿ ಆ ನಾಯಕರಿಗೆ, ಕರ್ನಾಟಕದ ನಾಯಕರಿಗೆ, ಇಲ್ಲಿ ಹೈಕಮಾಂಡ್ನ ಏನು ಇಬ್ಬರು ಇನ್ಚಾರ್ಜ್ ಇರಲಿ ಅಥವಾ ಸಂಘಟನಾ ಕಾರ್ಯದರ್ಶಿ ಆಗಲಿ ಇಲ್ಲಿಗೆ ಬಂದಿರುವಂಥದ್ದು. ಹಾಗಾಗಿ ಅವರ ಕೆಲಸವನ್ನು ಪೂರ್ತಿ ಮಾಡಿದ್ದಾರೆ. ಈಗ ಲಭ್ಯ ಆಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ 11 ಮಂದಿ ಸಚಿವರು ಮತ್ತು ಅದರ ಜೊತೆಗೆ ಮುಖ್ಯಮಂತ್ರಿ ಶಿವಕುಮಾರ್ ಅವರು, ಡಿ.ಕೆ. ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು. ಅಂತಿಮ ಹಂತದಲ್ಲಿ, ಅಂತಿಮ ಕ್ಷಣದಲ್ಲಿ 15ರ ತನಕ ಇದು ಮುಟ್ಟಬಹುದು. ಇನ್ನೂ ಒಂದು 2 ಅಥವಾ 3 ಆ್ಯಡ್ ಆನ್ ಆಗಬಹುದು ಹೆಸರುಗಳು ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಕೂಡ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಸಭೆ ನಡೀತಾ ಇದೆ. ಈಗಷ್ಟೇ ಆರಂಭ ಆಯಿತು. ಅದು ಮುಕ್ತಾಯಗೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ಅಂತಿಮ ಮುದ್ರೆಯನ್ನು ಪಡೆಯುವ ಕೆಲಸ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಮಾಡ್ತಾರೆ. ಇವತ್ತು ತಡರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಒಂದು AICCಯಿಂದ ಪಟ್ಟಿ ರಿಲೀಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾರು ಕರ್ನಾಟಕದಲ್ಲಿ ಮಂತ್ರಿಗಳು ಅಥವಾ ಕನಕಾಧಿಪತಿಯ ಟೀಮಲ್ಲಿ ಯಾರು ಇರ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮಂಜು, ಈಗ ತಮ್ಗೆ ಅಲ್ಲಿ ಡೆಲ್ಲಿ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಏನು, ಯಾರೆಲ್ಲ ಸೇರ್ಪಡೆ ಆಗ್ತಾರೆ DKC ಅವರ ಸಂಪುಟಕ್ಕೆ ಅಂತ? ಯುವಕರು ಮತ್ತು ಹಿರಿಯರು ಇಬ್ಬರನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನ ಆಗುತ್ತಾ ಅಥವಾ ಬೇರೆ ಏನಾದರೂ ಫಾರ್ಮುಲಾ ಇದೆಯಾ, ಹೇಗೆ? ಯುವಕರ ಸಂಖ್ಯೆ ಅಂದರೆ ಈಗ ಬಿಡುಗಡೆ ಆಗಿರುವಂತಹ ಪಟ್ಟಿಯಲ್ಲಿ ಅಥವಾ ಮೂಲಗಳು ಹೇಳ್ತಾ ಇರುವಂಥ ಪಟ್ಟಿಯಲ್ಲಿ ಹಿರಿಯರಿಗೆ ಜಾಸ್ತಿ ಒತ್ತನ್ನು ನೀಡಿರುವಂಥದ್ದು. ಜೊತೆಗೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂತಹ ಹಲವು ಹಿರಿಯರಿಗೆ ಈಗ ಸ್ಥಾನವನ್ನು ನೀಡಲಾಗಿದೆ. ಆ ಎಲ್ಲ ಸಮುದಾಯಗಳನ್ನು ಒಳಗೊಂಡಿರುವಂತಹ ಒಂದು 11 ಮಂದಿ ಅಥವಾ 12 ಮಂದಿಯ ಒಂದು ಸಚಿವರು ಏನು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ರೀತಿಯಲ್ಲಿ ಒಂದು ಪಟ್ಟಿಯನ್ನು ಮೂಲಗಳು ಹೇಳ್ತಾ ಇದ್ದಾವೆ. ಆದರೆ ಇದೇ ಫೈನಲ್ಲ ಅನ್ನುವಂಥದ್ದು ಕೂಡ ಬರಬಹುದು. ಹಾಗಾಗಿ ಅದಕ್ಕೆ ಅಂತಿಮ ಮುದ್ರೆ ಬಿದ್ದು ಅದು ಹೊರಗಡೆ ಬರುವ ತನಕವೂ ಕೂಡ ಎಲ್ಲರೂ ಕೂಡ ಊಹಾಪೋಹ, ಮತ್ತು ಅಲ್ಲಿ ಚರ್ಚೆ ಆಯಿತು, ಇಲ್ಲಿ ಚರ್ಚೆ ಆಯಿತು, ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಹೀಗೆ, ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ ಹೀಗೆ ಅಂತಲೇ ನಾವು ಹೇಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಚರ್ಚೆಗಳಂತೂ ತುಂಬ ಆಗಿರುವಂಥದ್ದು. ಆದರೆ ಆ ಸಂಖ್ಯೆಗಳ ಬಗ್ಗೆ ಎಲ್ಲರಿಗೂ ಕೂಡ ಡೌಟ್ ಇದೆ. ಈಗಷ್ಟೇ ಸುರ್ಜೇವಾಲಾ ಅವ್ರ ಜೊತೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಅವರು ಹೇಳಿದರು, ಅಂತಿಮಗೊಂಡಿರುವುದಂತೂ ಸತ್ಯ. ಇದು ಅಂದರೆ ಕರ್ನಾಟಕದ ನಾಯಕರನ್ನು ಒಳಗೊಂಡಿರುವ ಮೀಟಿಂಗ್ ಇದೆ ಇವತ್ತಿಗೆ ಕೊನೆ. ಅಂದರೆ ನಾಳೆ ಸಂಪುಟದ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ನಡೆದ ಸಭೆಯೇ ಕೊನೆ. ನಂತರ ನಾವು ಖರ್ಗೆ ಅವರ ನಿವಾಸಕ್ಕೆ ಹೋಗ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಆದರೆ ಅಂಕಿ ಸಂಖ್ಯೆ ಅವೆಲ್ಲವೂ ಕೂಡ ಇವತ್ತು ತಡರಾತ್ರಿ ಸಿಗುವಂಥ ಸಾಧ್ಯತೆ ಇದೆ. ನಿಮಗೆ ಏನು ಅಧಿಕೃತವಾಗಿಯೇ ಅದನ್ನು ಹೊರಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.